ಕೇಂದ್ರ ಸಚಿವ ಅಮಿತ್ ಶಾ ವಜಾ ಮಾಡುವಂತೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷೆ ಪಿವಿ ಸುಶೀಲಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಒತ್ತಾಯಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನ ಕೂಡಲೇ ದೇಶದ ಜನತೆಯು ಕ್ಷಮೆಯಾಚಿಸಬೇಕು, ಸಂಪುಟದಿಂದ ವಜಾ ಮಾಡಬೇಕು. ಇಡೀ ದೇಶ ಮತ್ತು ಸಂಪತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ ರಚಿತವಾದ ಸಂವಿಧಾನವಿದ್ದಂತೆ ನಡೆಯುತ್ತದೆ. ಅಂತಹ ಸಂಸತ್ತಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿಗೆ ಧಕ್ಕೆ ಬರುವಂತೆ ಮಾತನಾಡಿದ್ದು ದೇಶದ್ರೋಹದ ಕೆಲಸ. ಅಂಬೇಡ್ಕರ್ ಅವರು ಈ ದೇಶದ ಸರ್ವ ಜನಾಂಗದವರ ಒಳಿತಿಗಾಗಿ ತಮ್ಮ ಜೀವನ ತ್ಯಾಗ ಮಾಡಿ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ. ದೇಶದ ಜನರಿಗೆ ಮೂಲಭೂತ ಹಕ್ಕುಗಳು, ಮಹಿಳೆಯರಿಗೆ ಮತದಾನದ ಹಕ್ಕು, ಸಮಾನತೆಯ ಹಕ್ಕನ್ನು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರು ಈ ದೇಶದ ಬೆಳಕು. ಅಂತಹ ಮಹಾಜ್ಞಾನಿ ವಿರುದ್ಧ ಮಾತನಾಡಿದ್ದು ಸಂವಿಧಾನಕ್ಕೆ ಅಪಪ್ರಚಾರ ಮಾಡಿದಂತೆ ಕೂಡಲೇ ಅಮಿತ್ ಶಾ ಅವರನ್ನ ದೇಶದ ಜನತೆಯ ಎದುರು ಕ್ಷಮೆಯಾಚಿಸಬೇಕು ಅಥವಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇಲ್ಲವೇ ಪ್ರಧಾನಿ ಅವರು ಮಧ್ಯಪ್ರವೇಶಿಸಿ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಸುಶೀಲ್ ಒತ್ತಾಯಿಸುತ್ತಾರೆ. ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜು, ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಕೆ ಸುದರ್ಶನ್ ಹಾಜರಿದ್ದರು. ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮೈಸೂರು. ನನ್ನ ಹೆಸರು ವಿ.ಪಿ. ಸುಶೀಲಾ ಅಂತ ಹೇಳಿ. ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು. ಮೊನ್ನೆ ಸದನದಲ್ಲಿ ಅವಿವೇಕಿ, ನೀಚ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರೋದನ್ನು ಖಂಡಿಸ್ತೀನಿ ನಾನು. ಯಾಕೆಂದರೆ ಅಮಿತ್ ಶಾ ಆಗಲಿ, ಪ್ರಧಾನಿ ನರೇಂದ್ರ ಮೋದಿ ಅವರಾಗಲಿ ಎಲ್ಲರೂ ಬದುಕ್ತಾ ಇರೋದು ಭಾರತದ ಸಂವಿಧಾನದ ಅಡಿಯಲ್ಲಿ. ಆ ಸಂವಿಧಾನವನ್ನು ಕೊಟ್ಟಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂತಹ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರೋಂಥವರು ಸಂವಿಧಾನದ ಬಗ್ಗೆ ಆಗಲಿ ಅಥವಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಗಲಿ ಮಾತಾಡೋದಕ್ಕೆ ಯಾವ ನೈತಿಕತೆಯೂ ಇಲ್ಲ, ಅವ್ರಿಗೆ ಯಾವ ಯೋಗ್ಯತೆಯೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜನಾಂಗಕ್ಕೋಸ್ಕರ ಸಂವಿಧಾನ ಬರೆದ್ರ? ಅವರು ಸರ್ವ ಜನಾಂಗದ ಅಭಿವೃದ್ಧಿಗಾಗಿ, ಸರ್ವ ಜನಾಂಗದ ಒಳಿತಿಗಾಗಿ ಅವರು ಸಂವಿಧಾನವನ್ನು ರಚನೆ ಮಾಡಿದರು. ಮಾನವನಿಗೆ ಮೂಲಭೂತ ಹಕ್ಕುಗಳನ್ನ ತಂದುಕೊಟ್ರು, ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟರು, ಮಹಿಳೆಯರಿಗಾಗಿ ಶಿಕ್ಷಣದ ಹಕ್ಕನ್ನು ಕೊಟ್ಟರು, ಪುರುಷ ಮಹಿಳೆ ಎಂಬ ಭೇದ ಭಾವ ಇಲ್ಲದೆ ಸಮಾನತೆಯಾಗಿ ಬದುಕುವಂಥ ಹಕ್ಕು, ಎಲ್ಲ ರೀತಿಯ ಹಕ್ಕುಗಳನ್ನ ಕೊಟ್ಟರು. ಎಲ್ಲ ಸವಲತ್ತುಗಳನ್ನು ಸಂವಿಧಾನದ ಅಡಿಯಲ್ಲಿ ಪಡ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ದುರ್ಬಳಕೆ ಮಾಡಿರೋದು ಎಷ್ಟು ಮಟ್ಟಕ್ಕೆ ಸರಿ ಇದು? ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಅಮಿತ್ ಶಾ ಅವರೇ, ಈ ಮೂಲಕ ನಾನು ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಒಬ್ಬ ಮಹಿಳೆಯಾಗಿ ನಿಮಗೆ ಮಾನ ಮರ್ಯಾದೆ ಅನ್ನೋದೇನಾದ್ರು ಇದ್ದರೆ, ನಾಚಿಕೆ ಆಗುತ್ತೆ ಅನ್ನೋದಿದ್ದರೆ ನೀವು ರಾಜೀನಾಮೆಯನ್ನು ಕೊಡಬೇಕು. ಮತ್ತು ಮೋದಿಯವರು ಇದರಲ್ಲಿ ಮಧ್ಯಪ್ರವೇಶಿಸಿ ಅವ್ರನ್ನ ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಅವ್ರ ಮೇಲೆ ಸರ್ಕಾರ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಏನಕ್ಕೆ ಅಂಬೇಡ್ಕರ್ ವಿಚಾರವನ್ನೇ ತಗೋತಿರಲ್ಲ ರಾಜಕೀಯ ವ್ಯಕ್ತಿಗಳು? ಏನೇ ತಗೋತಿದ್ರು? ಅಂಬೇಡ್ಕರ್ ಏನಕ್ಕೆ ತಗೋತಿರ ವಿಚಾರನ? ಎಲ್ಲ ಪಕ್ಷದವರು, ಯಾವುದೇ ರಾಜಕೀಯ ಪಕ್ಷದವ್ರು ಇರಲಿ, ಅವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಅಡಿಯಲ್ಲಿ ಅವರು ಕೆಲಸವನ್ನು ಮಾಡೋಂಥ ಆಳುಗಳವರು. ಅವರು ಸ್ವಂತ ಇಚ್ಛೆಯಿಂದ ಕೆಲಸ ಮಾಡೋದನ್ನು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ದುರ್ಬಳಕೆ ಮಾಡೋದಕ್ಕೋಸ್ಕರ ಅವರು ಪಕ್ಷವನ್ನು ಜನರಿಗೆ ಯಾಮರಿಸಿ ಅಧಿಕಾರಕ್ಕೆ ಬರಬೇಕು ಅನ್ನೋ ದುರುದ್ದೇಶದಿಂದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಬಳಕೆ ಮಾಡ್ತಾರೆ. ಈಗ ಒಂದು ಪಕ್ಷ ಅಮಿತ್ ಶಾ ಅವರು ರಾಜೀನಾಮೆ ಕೊಡಲಿಲ್ಲ ಅಂದಾಗೆ ತಾವು ಯಾವ ರೀತಿ ಹೋರಾಟ ಇರುತ್ತೆ ತಮ್ಮದು? ನಮ್ಮ ಹೋರಾಟ ಕರ್ನಾಟಕ ರಾಜ್ಯಾದ್ಯಂತ ನಾವು ಪಾದಯಾತ್ರೆಯನ್ನು ಹೊರಟಿ ಸಂಸತ್ ಭವನವನ್ನು ಮುತ್ತಿಗೆ ಹಾಕ್ತೀವಿ ಸರ್. ನನ್ನ ಹೆಸರು ಪುಟ್ಟರಾಜು ಅಂತೇಳಿ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು 18-20 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ನಮಗೆ ಮೊನ್ನೆ ಕೇಂದ್ರದಲ್ಲಿ ನಡೆದಂಥ ಒಂದು ವಿಚಾರ ತುಂಬ ನೋವನ್ನು ಉಂಟು ಮಾಡಿದೆ. ನಮಗಲ್ಲ, ಇಡೀ ದೇಶದ ಜನತೆಗೆ ನೋವನ್ನು ಉಂಟು ಮಾಡಿದೆ. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ, ಬದುಕು ಹಕ್ಕನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಒಂದು ಎಲೆಕ್ಷನ್ ನಿಂತುಕೊಳ್ಳೋ ಮಟ್ಟಿಗೆ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಅವರು ಸಂವಿಧಾನ ಬರೆದಿಲ್ಲ ಅಂತ ಅಂದರೆ ಇವತ್ತು ಸಮಾನತೆ ಬರ್ತಾ ಇರಲಿಲ್ಲ ಈ ದೇಶದಲ್ಲಿ. ಹಾಗಾಗಿ ಸೂರ್ಯಚಂದ್ರರು ಒಂದೆಡೆ ನೋಡಿದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದೆಡೆ ನೋಡ್ತಾ ಇದ್ದೀವಿ ನಾವು.
ಇವತ್ತು ಕಣ್ಣು ಕಾಣದೇ ಇರೋ ದೇವರು, ಕಣ್ಣು ಕಾಣದೇ ಇರೋ ದೇವ್ರಿಗೆ ಕೈ ಮುಗಿತೀವಿ. ಕಣ್ಣು ಕಾಣದೇವರು ಅಂದರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೆ, ಈ ದೇಶದ ಪ್ರಜೆಗಳಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ರಾಜಕಾರಣಿಗಳು ಮತ್ತೊಮ್ಮೆ ಇಷ್ಟಪಡ್ತಾ ಇದ್ದೀನಿ ಹೇಳೋದಕ್ಕೆ. ಅಮಿತ್ ಶಾ ಅವರು ಹೇಳಿದ್ದನ್ನು ನಾವು ತುಂಬ ಖಂಡಿಸ್ತೇವೆ. ನಾವು ತುಂಬ ಎಲ್ಲ ಸಂಘಟನೆಗಳು ಖಂಡಿಸ್ತೇವೆ. ಅವರೇನಾದರೂ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಲಿಲ್ಲ ಅಂದರೆ ನಮ್ಮ ಮೋದಿಯವರು ಅವ್ರನ್ನ ಮಧ್ಯಪ್ರವೇಶ ಮಾಡಿ ಅವ್ರನ್ನ ಉಚ್ಚಾಟನೆ ಮಾಡಿ ಈ ದೇಶದಿಂದ ಗಡಿಪಾರು ಮಾಡದೇ ಇದ್ದರೆ ನಾವು ಈ ರಾಜ್ಯದಿಂದ ಹೋರಾಟ ಮಾಡ್ತೇವೆ. ಮತ್ತು ಸಂಸತ್ ಭವನಕ್ಕೆ ನಾವು ಪಾದಯಾತ್ರೆ ಮಾಡಿ ಮುತ್ತಿಗೆ ಹಾಕೋದ್ರಲ್ಲಿ ನಾವು ಎರಡನೇ ಮಾತಿಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.